ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಬಗ್ಗೆ ಅವರ ಮನಸ್ಸಿನ ಅನಿಸಿಕೆಗಳು ಏನಿರಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ನಿಮ್ಮ ಲೈಫ್ ಬಗ್ಗೆ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ಬರುತ್ತೆ ನೋಡೋಣ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಭಾವನೆಗಳಿದೆ. ಒಂದು ನಿಮಿಷ ನೀವು ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಈ ರಿಲೇಶನ್ಶಿಪ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಕನ್ಫ್ಯೂಷನ್ಸ್ ಇದೆ. ನಿಮ್ಮ ಪರ್ಸನ್ ನಿಮಗಿಂತ ಒಳ್ಳೆ ಸ್ಥಾನದಲ್ಲಿ ಇರಬಹುದು. ಕೆಲವರಿಗೆ ಇಲ್ಲಿ ಒಳ್ಳೆ ಜಾಬ್ ಇರಬಹುದು. ಏನೋ ಒಂದು ಸುಪೀರಿಯರ್ ಭಾವನೆ ಕಾಣ್ತಾ ಇದೆ. ಇಬ್ಬರಿಗೂ ಒಳ್ಳೆ ಫ್ರೆಂಡ್ಶಿಪ್ ಇದೆ. ನೀವು ಮಾತ್ರ ಟೆಲಿಪಥಿಕಲಿ ಅಟ್ರಾಕ್ಟ್ ಆಗಿದ್ದೀರಾ. ಇಲ್ಲಿ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಇಬ್ಬರಲ್ಲೂ ಒಳ್ಳೆ ಆತ್ಮೀಯತೆ ಇದ್ರು ಈಗ ಕಮ್ಯುನಿಕೇಶನ್ ಬ್ಲಾಕ್ ಆಗಿದೆ ಅನಿಸ್ತಾ ಇದೆ. ಹಿಂದೆ ಒಳ್ಳೆ ಬಾಂಧವ್ಯ ಮಾತುಕತೆ ಇದ್ರು ಮನಸ್ಸಿನ ಭಾವನೆಗಳನ್ನ ಇಬ್ರೂ ಹೇಳ್ಕೊಂಡಿರಲಿಲ್ಲ. ಇಬ್ಬರಲ್ಲೂ ಮರೆಯಲಾಗದ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗಿದೆ. ಆದರೂ ಏನು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿರಲಿಲ್ಲ. ಇಲ್ಲ ಅಂದ್ರೆ ಏನ್ ಮಾಡೋದು ಅನ್ನೋ ಅನುಮಾನಗಳು ನಿಮ್ಮನ್ನ ಕಾಡ್ತಾ ಇತ್ತು. ಮಾನಸಿಕವಾಗಿ ಅವ್ರ ಬಗ್ಗೆ ನಿಮಗೆ ಸ್ಟ್ರಾಂಗ್ ಫೀಲಿಂಗ್ಸ್ ಇತ್ತು. ನಿಮ್ಮ ತಲೆಯಲ್ಲಿ ಯಾವಾಗ್ಲೂ ಅವ್ರ ಯೋಚನೆ ಇದೆ. ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇತ್ತು. ನಾನು ಮೊದಲೇ ಹೇಳ್ದ ಹಾಗೆ ಸುಪೀರಿಯರ್ ಫೀಲಿಂಗ್ಸ್ ಇತ್ತು. ಸ್ವಲ್ಪ ಕಾಲ ಚೆನ್ನಾಗಿದ್ದ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು ಅಥವಾ ಒಟ್ಟಿಗೆ ಓದ್ತಾ ಇರಬಹುದು. ಇಬ್ಬರಲ್ಲೂ ಕಮಿಟ್ಮೆಂಟ್ ಇಶ್ಯೂ ಕಾಣ್ತಾ ಇದೆ. ನೀವು ಅವರಿಂದ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ರೆ ಆ ಕಡೆಯಿಂದ ರೆಸಿಸ್ಟಿಂಗ್ ಎನರ್ಜಿ ಬರ್ತಾ ಇದೆ. ನನ್ನ ಕೆರಿಯರ್ ಅಥವಾ ನನ್ನ ಓದಿನ ಕಡೆ ಗಮನ ಕೊಡಬೇಕು, ಇವೆಲ್ಲದರಿಂದ ಈ ಫ್ರೆಂಡ್ಶಿಪ್ ಕಡೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಕಮಿಟ್ಮೆಂಟ್ಗೆ ನಾನು ಮೆಂಟಲಿ ಪ್ರಿಪೇರ್ ಆಗಿಲ್ಲ, ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಂತ ಅವ್ರ ಭಾವನೆ ಆದರೆ ನಿಮಗೆ ಅವರಿಂದ ಕನ್ಫರ್ಮೇಷನ್ ಬೇಕಿದೆ. ಎಸ್ ಅಂತ ಹೇಳಿದ್ರೆ ಕಾಯೋಕೆ ರೆಡಿ ಇದ್ದೀರಾ ನೀವು ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇಮೋಷನಲಿ ಆ ವ್ಯಕ್ತಿಗೆ ಕನೆಕ್ಟ್ ಆಗಿದ್ದೀರಾ. ಇಲ್ಲಿ ಅವ್ರ ಭಾವನೆ ನೋಡಿದಾಗ ನಿಮ್ಮನ್ನ ಅವ್ರು ಇಷ್ಟಪಟ್ಟಿದ್ದಾರೆ. ಆದರೆ ಫಾರ್ ಎವರ್ ರಿಲೇಶನ್ಶಿಪ್ಗೆ ಅವ್ರ ಮನಸ್ಸು ಇನ್ನೂ ರೆಡಿ ಇಲ್ಲ ಅನ್ನಿಸ್ತಾ ಇದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅನ್ನೋದು ಅವರ ಅನಿಸಿಕೆ. ಆದರೆ ನಿಮ್ಮ ಮೇಲೆ ಡೀಪ್ ಫೀಲಿಂಗ್ಸ್ ಕಾಣ್ತಾ ಇದೆ. ಹೇಳೋಕೆ ಈಗೋನೂ ಇದೆ. ಅವರೆಲ್ಲ ಟ್ರ್ಯಾಂಟ್ರಮ್ಸ್ಗಳನ್ನ ನೀವು ಸಹಿಸ್ಕೊಂಡಿದ್ದೀರಾ. ಯಾಕೆಂದ್ರೆ ಅವರನ್ನ ನೀವು ಇಷ್ಟಪಟ್ಟಿದ್ದೀರಾ. ನಿಮ್ಗೆ ಈಗೀಗ ಇನ್ಸೆಕ್ಯೂರಿಟಿ ಆಗ್ತಾ ಇದೆ. ಈ ವ್ಯಕ್ತಿ ನನ್ನಿಂದ ದೂರ ಆಗ್ತಾರೇನೋ ಅನ್ನಿಸ್ತಾ ಇದೆ. ಅವರು ನಿಮ್ಗೆ ಹೇಳಿರಬಹುದು, ನನ್ಗೀಗಲೇ ಏನು ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ, ಒಳ್ಳೆ ಫ್ರೆಂಡ್ಸ್ ಆಗಿರೋಣ. ಇವೆಲ್ಲದರಿಂದ ಡಿಸ್ಟರ್ಬ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಕಮಿಟ್ಮೆಂಟ್ ಆಗೋಕ್ಕೂ ಇಷ್ಟ ಇಲ್ಲ. ಇವೆಲ್ಲ ತಲೆನೋವೇ ಬೇಡ ಅಂತ ನಿಮ್ಮಿಂದ ದೂರ ಇದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮನ್ನ ನೋಡಿದ್ರೆ, ಮಾತಾಡ್ಸಿದ್ರೆ ಮತ್ತೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅನ್ನೋ ಫೀಲಿಂಗ್ಸ್ ಕಾಣ್ತಾ ಇದೆ. ಒಂಟಿಯಾಗಿರ್ಬೇಕು ಅನ್ನಿಸ್ತಾ ಇದೆ. ಈ ಪ್ರೀತಿ ಪ್ರೇಮ ಇವೆಲ್ಲದರಿಂದ ದೂರ ಇರಬೇಕು ಅನ್ಸಿರ್ಬೇಕು. ಇಲ್ಲಿ ಇಬ್ಬರಲ್ಲೂ ತಾಳ್ಮೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅವಶ್ಯಕತೆ ಇದೆ ಅನ್ನಿಸ್ತಾ ಇದೆ.
ಒಬ್ಬರು ತುಂಬ ಇಷ್ಟಪಟ್ಟರೆ ಇನ್ನೊಬ್ಬರಿಗೆ ಇಷ್ಟ ಇದ್ದರೂ ದೂರವಾಗಿರೋ ಎನರ್ಜಿ ಬರ್ತಾ ಇದೆ. ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಇಲ್ಲಿ ಒಬ್ಬರು ಭಾವನೆಗಳನ್ನ ಇನ್ನೊಬ್ಬರು ಗೌರವಿಸಬೇಕಾಗತ್ತೆ. ಬಲವಂತದಿಂದ ಏನೂ ಸಾಧ್ಯವಾಗೋಲ್ಲ ಅಲ್ವಾ? ನೀವಿಲ್ಲಿ ಸ್ವಲ್ಪ ಕಾಲ ವೆಯ್ಟ್ ಮಾಡಬೇಕಾಗುತ್ತೆ. ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದೆ, 100% ಪಾಸಿಟಿವಿಟಿ ಬರೋ ತನಕ ನೀವು ಕಾಯಬೇಕಾಗುತ್ತೆ ಅನಿಸುತ್ತೆ. ಕೆಲವು ಸಾರಿ ಕೆಲವು ನಿರ್ಧಾರಗಳನ್ನ ದೇವ್ರಿಗೆ ಬಿಡೋದೇ ಒಳ್ಳೆಯದು. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್ ಅನ್ನಿಸ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ಕೇಳೋಣ. ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಮುಂದೆ ಅವ್ರ ಮನಸ್ಸು ಚೇಂಜ್ ಆಗಬಹುದಾ? ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಕಿಂಗ್ ಆಫ್ ಪೆಂಟಕಲ್ಸ್, ಮತ್ತೊಂದು ಡೆತ್, ರೀಬರ್ತ್, ಹಾಗೆ 8 ಆಫ್ ಸಾರ್ಟ್ಸ್, ಇಲ್ಲೊಂದು ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಗ್ರ್ಯಾಜುಯಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಪಾಸಿಟಿವಿಟಿ ಬರ್ಬೋದು ಅನ್ನಿಸ್ತಾ ಇದೆ. ಯಾಕೆಂದರೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಪ್ರೆಸೆಂಟ್ ಎನರ್ಜಿ ನೋಡಿದಾಗ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಕಾಣ್ತಾ ಇದೆ. ಅವರನ್ನು ಒಪ್ತಾ ಇಲ್ಲ, ನಿಮಗೂ ಅವರನ್ನು ಬಿಡೋಕ್ಕಿಷ್ಟ ಇಲ್ಲ. ಆದರೆ ಇಲ್ಲಿ ಅಟ್ಯಾಚ್ಮೆಂಟ್ ಇದೆ. ಮುಂದೆ ಅವ್ರ ಮನಸ್ಸು ಪರಿವರ್ತನೆ ಆಗೋ ಸಾಧ್ಯತೆಯೂ ಕಾಣ್ತಾ ಇದೆ. ಇಲ್ಲಿ ಬಾಟಮ್ನಲ್ಲಿ ಪೇಜ್ ಆಫ್ ಕಪ್ಸ್ ಇದೆ. ಗ್ರ್ಯಾಜುಯಲ್ ಆಗಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಪಾಸಿಟಿವಿಟಿ ಬರೋ ಸಾಧ್ಯತೆ ಇದೆ. ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಈ ಪರಿಸ್ಥಿತಿನಲ್ಲಿ ಲೋ ಎನರ್ಜಿ ಇರೋದ್ರಿಂದ ಕೆಲವು ಬ್ಲಾಕೇಜಸ್ ಇರುತ್ತೆ. ಗ್ರ್ಯಾಜುಯಲ್ ಆಗಿ ಅದೆಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ ಅನ್ನೋದಿದೆ. ಯಾಕೆಂದರೆ ನಿಮಗೊಂದು ರೀಬರ್ತ್ ಇದೆ. ಈ ಎಲ್ಲ ಪರಿಸ್ಥಿತಿಗಳಿಂದ ನೀವು ಆಚೆ ಬರೋ ಸಾಧ್ಯತೆ ಕಾಣ್ತಾ ಇದೆ. ಇದಕ್ಕೆ ಕೆಲವು ಏಂಜಲ್ ಮೆಸೇಜಸ್ ನೋಡೋಣ. ಏನು ಬರಬಹುದು? ಫೈನಲ್ ಮೆಸೇಜಸ್. ಒಂದು, ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸೆಸ್. ಒನ್ ಮೋರ್, ಎ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್. ಇಟ್ ಇಸ್ ಟೈಮ್ ಟು ಟೇಕ್ ಆಕ್ಷನ್ ಬರ್ತಾ ಇದೆ. ಇಲ್ಲಿ ಏಂಜಲ್ ಗೈಡೆನ್ಸ್ ಏನಿದೆ ನಿಮಗೆ? ಕಾನ್ಫಿಡೆಂಟ್ ಆಗಿರಿ. ಎಲ್ಲಿ ಒಳ್ಳೆ ಪ್ರೀತಿ ಇರುತ್ತೋ ಅಲ್ಲಿ ಏನಾದರೂ ದಾರಿ ಇದ್ದೇ ಇರುತ್ತೆ. ಆದ್ದರಿಂದ ಯೂನಿವರ್ಸ್ಗೆ ಸರೆಂಡರ್ ಆಗಿ ಪ್ರೇಯರ್ಸ್ ಮಾಡ್ಕೊಳ್ಳಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.